ವೀಕ್ಷಕರೇ ನಮಸ್ಕಾರ. ಯಕ್ಷ ಇನ್ಫೋ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಸಾಲಿಯಾನ್ ಚಾರ್ಮಾಡಿ. ತಮ್ಮೇಲನ್ನ ನೋಡಿ ನಿಮಗೆಲ್ಲ ಆಶ್ಚರ್ಯ ಆಗಿರ್ಬಹುದು, ಏನು ಈ ರೀತಿಯ ತಮ್ಮೇಲನ್ನ ಕೊಟ್ಟಿದ್ದಾರೆ ಅಂತ ಹೇಳಿ. ಎಸ್, ವಿಡಿಯೋ ಆರಂಭಗೊಳ್ಳುವಾಗ ಒಂದು ವಿಡಿಯೋವನ್ನ ನೀವು ನೋಡಿದ್ದೀರಿ. ಆ ವಿಡಿಯೋದಲ್ಲಿ ಓರ್ವ ಕಲಾವಿದ ದಿಗಿಣ ಹಾಕುವಂತಹ ವಿಚಾರವನ್ನು ಕೂಡ ನೀವು ಗಮನಿಸಿದ್ದೀರಿ ಅಥವಾ ನೋಡಿದ್ದೀರಿ. ಮೊದಲನೇದಾಗಿ ಇವರ ಪರಿಚಯಕ್ಕೆ ಬರ್ತೇನೆ ನಾನು. ಇವರ ಹೆಸರು ಶ್ರೀಯುತ ವೆಂಕಟೇಶ್ ಕಲ್ಲುಗುಂಡಿ ಅಂತ ಹೇಳಿ. ಕಟೀಲು ಮೇಳದಲ್ಲಿ ಕಳೆದ ಅನೇಕ ವರ್ಷಗಳಿಂದ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಕಟೀಲು ಜೊತೆಗೆ ಮಧ್ಯದಲ್ಲಿ ಬೇರೆ ಮೇಳಕ್ಕೂ ಕೂಡ ಹೋಗಿದ್ದಾರೆ. ಹೊಸನಗರ ಮೇಳದಲ್ಲೂ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. 30-40 ವರ್ಷಗಳಿಂದ ಕಟೀಲು ಮೇಳದಲ್ಲಿಯೇ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈಗ ಅವರಿಗೆ 50 ವರ್ಷ ದಾಟಿದೆ. ವೆಂಕಟೇಶ್ ಕಲ್ಲುಗುಂಡಿ ಕಟೀಲು ಮೇಳದಲ್ಲಿ ಪುಂಡು ವೇಷಧಾರಿಯಾಗಿ ಗುರುತಿಸಿಕೊಂಡಂತವರು. ನೀವು ನೋಡಿರ್ತೀರಿ, ಅನೇಕ ಸದ್ಯಕ್ಕೆ ಕಟೀಲು ಕಳೆದ ಬಾರಿ ಕಟೀಲು 4ನೇ ಮೇಳದಲ್ಲಿದ್ರು. 1ನೇ ಮೇಳ, 6ನೇ ಮೇಳ, ಹೀಗೆ ಬೇರೆ ಬೇರೆ ಮೇಳದಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಚಂಡಮುಂಡರ ವೇಷವನ್ನ ಈಗ ನಿಭಾಯಿಸ್ತಾ ಇದ್ದಾರೆ. ಇವರ ಬಗ್ಗೆ ಹೆಚ್ಚಿನವರಿಗೆ ಗೊತ್ತಿಲ್ಲ. ಒಂದಷ್ಟು ಆಶ್ಚರ್ಯದಾಯಕ ವಿಚಾರಗಳಿದೆ. ನೀವು ವಿಡಿಯೋದಲ್ಲಿ ಆರಂಭದಲ್ಲಿ ಗಮನಿಸಿದ ಹಾಗೆ ಅವರು ಹಾಕುವಂತಹ ಧೀಂಗಿಣ ಅಥವಾ ದಿಗಿಣವನ್ನ ನೀವು ಗಮನಿಸಿದ್ದೀರಿ. ಅಂದ್ರೆ ತೆಂಗು ತಿಟ್ಟು ಯಕ್ಷಗಾನದಲ್ಲಿ ಹಾರುವಂಥದ್ದು, ಬಡಗಿನಲ್ಲಿ ಮಂಡಿ ಹಾಕುವಂಥದ್ದು ಅಂತ ಹೇಳುತ್ತಾರೆ. ಮಂಡಿ ಹಾಕುವ ಕ್ರಮ. ತೆಂಕಿನಲ್ಲಿ ಈಗ 2 ವಿಭಾಗದಲ್ಲಿ 2 ಕೂಡ, ತೆಂಕಿನಲ್ಲಿಯೂ ಮಂಡಿ ಹಾಕ್ತಾರೆ, ಬಡಗಿನಲ್ಲಿಯೂ ದಿಗಿಣ ಹಾಕ್ತಾರೆ. ಅದರ ಬದಲಾಗಿದೆ, ಅದು ಬೇರೆ ವಿಚಾರ. ಆದ್ರೆ ಈ ವೆಂಕಟೇಶ್ ಕಲ್ಲುಗುಂಡಿಗೆ ಒಂದು ಹೆಸರಿದೆ, ಗಿರ್ಗಿಟ್ ವೆಂಕಟ್ ಅಂತ ಹೇಳಿ. ಗಿರ್ಗಿಟ್ ಅಂತ ಹೇಳಿದ್ರೆ ಗೊತ್ತಿದೆ, ತಿರುಗುವಂತ ಮಕ್ಕಳು ಆಟ ಆಡುವ ಗಿರ್ಗಿಟ್ ಅಂತ ತಿರುಗುತ್ತೆ. ಅದಕ್ಕೆ ಯಾಕೆ ಈ ಹೆಸರು ಅನ್ನುವಂಥದ್ದು ಬಂದಿದೆ ಅಂತ ಕೇಳಿದ್ರೆ, ವೆಂಕಟೇಶ್ ಕಲ್ಲುಗುಂಡಿ ಅತ್ಯದ್ಭುತ ಧಿಂಗಿಣ ವೀರ ಅಂತ ಹೇಳಿ ಅಥವಾ ದಿಗಿಣ ವೀರ ಅಂತ ಹೇಳಿ ಕರೆಯಲ್ಪಟ್ಟಂಥವರು. ನೀವು ನೋಡಿದಂತಹ ವಿಡಿಯೋ ಕಳೆದ ಬಾರಿ ಅಂದ್ರೆ 2026ರಲ್ಲಿ ಕಟೀಲಿನಲ್ಲಿ ನಡೆದ ಸೇವೆಯಾಟದ ವಿಡಿಯೋ. ಹೆಚ್ಚಿನವರು ಗಮನಿಸಿರಬಹುದು. ವಯಸ್ಸು 50-55 ಆಸುಪಾಸಿನಲ್ಲಿರುವಂಥವರು ಈಗ ಕೂಡ ಹಾಗೆ ಹಾರ್ತಾರಲ್ಲ ಅಂತ ಹೇಳಿ. ಎಸ್, ಅದೇ ಅವರ ವಿಶೇಷತೆ. ಆದ್ರೆ ಹಾರುವಂಥದ್ದು, ಇದೆಲ್ಲ ವಿಶೇಷತೆ ಅನ್ನುವಂಥದ್ದು ಅದರಲ್ಲಿ ಏನಿದೆ? ಎಲ್ಲರೂ ಹಾರ್ತಾರಲ್ಲ. ನನ್ನನ್ನು ಹೇಳ್ಬೋದು ನೀವು, ಕೆಲವರೆಲ್ಲ ನೀವು ಕೂಡ ಹಾರ್ತಿರಲ್ಲ. ಎಸ್, ನಾನು ಕೂಡ ಹಾಡ್ತೇನೆ. ತುಂಬಾ ಜನ ಎಲ್ಲ ದಿಗಿಣ ಹಾಕುವಂಥವರು, ಪುಂಡು ವೇಷದವರು ಅಂತ ಹೇಳಿ. ಇವರ ಬಗ್ಗೆ ಗೊತ್ತಿರದ ಒಂದು ಆಶ್ಚರ್ಯಕರವಾದ ಸತ್ಯ ಏನು ಅಂತ ಹೇಳಿದ್ರೆ, ವೆಂಕಟೇಶ್ ಕಲ್ಲುಗುಂಡಿಯವರ ದಿಗಿಣದ ವೇಗ, ಸ್ಪೀಡ್ ಅನ್ನುವಂಥದ್ದು. ಈಗ ನೀವು ವಿಡಿಯೋದಲ್ಲಿ ನೋಡಿರಬಹುದು ವೇಗದ ಮಿತಿ ಎಷ್ಟರಲ್ಲಿದೆ, ದಿಗಿಣ ಹಾರುವಂತಹ ಸ್ಪೀಡ್ ಎಷ್ಟರಲ್ಲಿದೆ ಅಂತ ಹೇಳಿ ನಿಮಗೆ ಗೊತ್ತಿರಬಹುದು ಈ ವಯಸ್ಸಿನಲ್ಲಿ. ಹಾಗಾದ್ರೆ ಥಿಂಕ್ ಮಾಡಿ, ನನ್ನ ಹಾಗಿರುವಾಗ ಒಂದು 20 ವರ್ಷ, 25 ವರ್ಷ, 30 ವರ್ಷ, 35, 40 ಈ ವರ್ಷದಲ್ಲಿರುವಾಗ ವೆಂಕಟೇಶ್ ಕಲ್ಲುಗುಂಡಿಯವರ ದಿಗಿಣದ ಸ್ಪೀಡ್ ಎಷ್ಟಿರಬಹುದು ಎನ್ನುವುದಕ್ಕೆ ಒಂದು ಉದಾಹರಣೆ ಇದೆ. ಕಡೆಯ ಕೂಡ ಅವರ ದಿಗಿಣದ ವಿಡಿಯೋವನ್ನು ಹಾಕ್ತೇನೆ ನಾನು. ವೆಂಕಟೇಶ್ ಕಲ್ಲುಗುಂಡಿ ಮೇಳದ ತಿರುಗಾಟ ಅಲ್ಲದೆ ಹೊರಗಿನ ಆಟದಲ್ಲೂ ಕೂಡ ಭಾಗವಹಿಸ್ತಾ ಇದ್ರು. ಈಗಲೂ ಕೆಲವು ಕಡೆ ಭಾಗವಹಿಸ್ತಾರೆ. ಇವರ ದಿಗಿಣದ ಸ್ಪೀಡ್ ಎಷ್ಟಿದೆ ಅಂತ ಕೇಳಿದ್ರೆ, ಯಕ್ಷಗಾನ ನಡೀತಾ ಇರುವಾಗ ಹಾರುವಂತಹ, ಈಗ ಒಂದಷ್ಟು ಕಲಾವಿದರೆಲ್ಲ ಇದ್ದಾರೆ. ಉದಾಹರಣೆಗೆ ನಾವು ಹೆಸರನ್ನ ಹೇಳಿದ್ರೆ ತಪ್ಪಾಗುತ್ತೆ ಏನೋ ಗೊತ್ತಿಲ್ಲ, ಬೇರೆ
ಕಲಾವಿದರೆಲ್ಲ ಅತ್ಯದ್ಭುತವಾಗಿ ವೇಗ ಸ್ಪೀಡಲ್ಲಿ ಹಾರ್ತಾರೆ. ಓಕೆ, ಅದನ್ನು ಮೀರಿಸುವಂತಹ ವೇಗ ವೆಂಕಟೇಶ್ ಕಲ್ಲುಗುಂಡಿ ಅವರದ್ದು. ಚೆಂಡೆಯನ್ನ ಬಾರಿಸ್ತಾ ಇರ್ತಾರಲ್ಲ, ಆಯಾಸಗೊಂಡು ಉರುಳಿಕೆಗೆ ಕೂಡ ಹಾರ್ತಾ ಇದ್ರಂತೆ. ಆಯಾಸಗೊಂಡು ಅವರ ಸ್ಪೀಡಿಗೆ ಚೆಂಡೆ ಬಡಿಯುವುದಕ್ಕೆ ಅಸಾಧ್ಯವಾಗಿ ಕೇವಲ ಒಂದು ಪೆಟ್ಟನ್ನ ಬಡಿತಾ ಇದ್ರಂತೆ ಸಿಂಗಲ್ ಆಗಿ. ಅಷ್ಟು ಸ್ಪೀಡ್ ಅಂತ ಹೇಳಿ. ಇದು ಅಲ್ಲದೆ ವಿಶೇಷತೆ ಏನು ಕೇಳಿದ್ರೆ, ವಿಶೇಷವೂ ಹೌದು, ಆಶ್ಚರ್ಯವೂ ಹೌದು. ಈಗಲ್ಲ, ಕಳೆದ 20 ಅವರ ಯೌವನದಲ್ಲಿ ಅವರು ಹಾರುವ ವೇಗಕ್ಕೆ ತಿರುಗುವಂತಹ ಪಕಡಿ ಏನು ಕಟ್ತೇವಲ್ಲ, ಆ ಪಕಡಿ ಕಾಣ್ತಾ ಇರ್ಲಿಲ್ಲ ಅಂತ ಹೇಳಿ, ಅಷ್ಟು ಸ್ಪೀಡಲ್ಲಿ ಹಾರ್ತಾ ಇದ್ರು. ಇದರ ನಡುವೆ ಮತ್ತೊಂದು ಆಶ್ಚರ್ಯ ಹೇಳ್ತೇನೆ. ಅವರು ಹಾರುವಾಗ ಕಿವಿಯಿಂದ ಹಾಗೂ ಮೂಗಿನಿಂದ ರಕ್ತ ಹೊರಗೆ ಚೆಲ್ತಾ ಇತ್ತಂತೆ ಸ್ಪೀಡಿಗೆ. ಆ ಸಂದರ್ಭ ಆರೋಗ್ಯದ ಸಮಸ್ಯೆ ಇತ್ತು, ಏನು ಗೊತ್ತಿಲ್ಲ. ಆದ್ರೂ ಆ ಸ್ಪೀಡಿಗೆ ಕಿವಿಯಿಂದ ಮೂಗಿಂದ ರಕ್ತ ಬಂದದ್ದು ಕೂಡ ಇದೆ ಅಂತ ಅವರೇ ಹೇಳಿದಂತಹ ವಿಚಾರ. ಮತ್ತೆ ನನಗೆ ಬೇರೆ ಕಲಾವಿದರು ಕೂಡ ಹೇಳಿದ್ದಾರೆ ಆ ಸ್ಪೀಡ್ ಅನ್ನುವಂಥದ್ದು. ವಿಡಿಯೋ ಹಾಕ್ತೇನೆ, ನಿಮಗೆ ಹೆಚ್ಚಿನವರು ಏನಪ್ಪ ಸುಳ್ಳು ಹೇಳುದು ಅಂತ ಇರ್ಬೋದು, ಗೊತ್ತಿರ್ಬೋದು, ನೀವು ಕಮೆಂಟ್ ಮಾಡಿ. ನನಗಿಂತ ಸೀನಿಯರ್ ಎಲ್ಲ ಇದ್ದೀರಲ್ಲ, ಅಭಿವ್ಯಕ್ಷ ಯಾರು ಪ್ರೇಕ್ಷಕರು, ನೀವೆಲ್ಲ ವೆಂಕಟೇಶ್ ಕಲ್ಲುಗುಂಡಿ ಅವರ ವೇಷ ನೋಡಿರ್ಬೋದು. ಅವರ ಯೌವನದಲ್ಲಿ ಹೇಗಿತ್ತು ಸ್ಪೀಡ್ ಅಂತ ಹೇಳಿ. ಕಿವಿಯಿಂದ ಮೂಗಿನಿಂದ ರಕ್ತ ಹೊರಗೆ ಹಾರುವಷ್ಟರ ಮಟ್ಟಿಗೆ ಹಾರ್ತಾರೆ, ಆ ಸ್ಪೀಡ್ ಇತ್ತು ಅಂತ ಕೇಳಿ. ನಾನು ಒಮ್ಮೆ ಅವರಲ್ಲಿ ಕಟೀಲಲ್ಲಿ ಕೇಳಿದ್ದೆ, ವೆಂಕಟೇಶನ್ನ ನನಗೆ ನೀವು ಆ ಸ್ಪೀಡಲ್ಲಿ ಹಾರುವಂಥದ್ದು ನೋಡಬೇಕು ಅಂತೇಳಿ, ಕಳೆದೊಂದು 3-4 ವರ್ಷದ ಹಿಂದೆ. ಆಗ ಹಾರಿದ್ರು ಅವರು, ಯಾವುದೋ ಒಂದು ಸೇವೆಯ ದಿವಸ, ಮೊದಲ ಸೇವೆ ಸ್ಪೀಡಲ್ಲಿ ಹಾರಿದ್ರು. ಆ ವೇಗದ ಮಿತಿ ಅನ್ನುವಂಥದ್ದು ನೋಡಿ ನಮಗೆ ಶಾಕ್ ಆಗುತ್ತೆ. ಈಗಲೂ ಹಾರ್ತಾರೆ, ಆದ್ರೂ ಈಗ ವಯಸ್ಸಾಗಿದೆ, ಆಯಾಸ ಆಗ್ತದೆ, ಆದ್ರೂ ಬಿಟ್ಟು ಕೊಡುವುದಿಲ್ಲ, ಹಾರ್ತಾರೆ. ಇದು ವೆಂಕಟೇಶ್ ಕಲ್ಲುಗುಂಡಿಯವರ ಒಂದು ಯಕ್ಷಗಾನ ಕ್ಷೇತ್ರದ ರಹಸ್ಯದ ಸಂಗತಿ. ಇಂತಹ ಹೆಚ್ಚಿನವರಿಗೆ ಈ ವಿಚಾರಗಳು ಗೊತ್ತಿರಬಹುದು, ಕೆಲವರಿಗೆ ಗೊತ್ತಿಲ್ಲದೆ ಇರಬಹುದು. ಗೊತ್ತಿಲ್ಲದೆ ಇರುವಂತವರು ಈ ವಿಚಾರಗಳು ತಮಗೆ ಗೊತ್ತಿರಲಿ ಅಂತ ಹೇಳಿ ನಾನು ಅದನ್ನ ಹೇಳಿರುವಂಥದ್ದು. ಎಂಡಿಗೆ ಒಂದು ವಿಡಿಯೋ ಹಾಕ್ತೇನೆ ನೋಡಿ, ದಿಗಿಣದ ಸ್ಪೀಡ್ ಎಷ್ಟಿದೆ ಅಂತ ಹೇಳಿ. ಇದು ವೆಂಕಟೇಶ್ ಕಲ್ಲುಗುಂಡಿಯವರ ಕುರಿತಾದಂತಹ ಒಂದು ರಹಸ್ಯದಾಯಕ ವಿಚಾರವನ್ನು ನಿಮಗೆ ಹೇಳಿರುವಂಥದ್ದು. ಹೀಗೆ ಬೇರೆ ಬೇರೆ ಯಕ್ಷಗಾನ ಕ್ಷೇತ್ರದಲ್ಲಿ ಬೇರೆ ಬೇರೆ ರೀತಿಯ ರಹಸ್ಯ ವಿಚಾರಗಳಿರಬಹುದು, ಆಶ್ಚರ್ಯದಾಯಕ ವಿಚಾರಗಳಿರಬಹುದು. ನಿಮಗೆ ಪ್ರೇಕ್ಷಕ ವರ್ಗದವರು ನೀವು ಯಾರಿದ್ದೀರಿ, ಅಥವಾ ಯಾರು ಕಲಾವಿದರಾಗಬಹುದು, ಏನಾದರೂ ಇಂತಹ ಆಶ್ಚರ್ಯ ಪಡುವಂತಹ ವಿಚಾರಗಳು ಯಾವುದಾದ್ರೂ ಇದ್ದರೆ ನಾನು ಅಲ್ಲಿ ಹಾಕಿದಂತಹ ನಂಬರಿಗೆ ವಾಟ್ಸಪ್ ಮುಖಾಂತರ ನನಗೆ ತಿಳಿಸಿ, ಅದರ ಬಗ್ಗೆ ಸಪ್ರೇಟಾಗಿ ಒಂದು ಎಪಿಸೋಡನ್ನು ನಾನು ಮಾಡ್ತೇನೆ. ಸೊ ಹಾಗಾಗಿ ವೆಂಕಟೇಶ್ ಕಲ್ಲುಗುಂಡಿ ಅವರ ಬಗೆಗೆ ನಿಮಗೆ ಈ ಆಶ್ಚರ್ಯದಾಯಕ ವಿಚಾರ ಇಷ್ಟ ಆಗಿದ್ದಲ್ಲಿ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ. ಮುಂದಿನ ಬಾರಿ ಮತ್ತೊಂದು ಆಶ್ಚರ್ಯದಾಯಕ ವಿಚಾರವನ್ನು ಇಟ್ಟುಕೊಂಡು ನಿಮ್ಮ ಮುಂದೆ ಬರ್ತೇನೆ. ಇದು ಯಕ್ಷ ಇನ್ಫೋ ಕನ್ನಡ ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವಂಥವರು ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿ, ಕಮೆಂಟ್ ಮಾಡಿ, ಅಲ್ಲಿ ಕಾಣುವಂತಹ ಹೈಪನ್ನು ಪ್ರೆಸ್ ಮಾಡುವುದರ ಮುಖಾಂತರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.